ನಮ್ಮ ಉತ್ತರ ಕನ್ನಡಕ್ಕೆ ಹಿಡಿದಿರ್ತಕ್ಕಂಥ ಶಾಪ ಅಂದರೆ ಅದು ನದಿ ತಿರುವು. ಇಲ್ಲಿ ಯಾವುದೇ ನದಿಯನ್ನು ಕಂಡರೂ ಅದನ್ನು ಬೇರೆ ಕಡೆಗೆ ತಿರುವು ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ನೀವು ಅಘನಾಶಿನಿ ಇರ್ಬೋದು, ಬೇಡ್ತಿ ವರದಾ ಇರ್ಬೋದು, ಶರಾವತಿ ಇರ್ಬೋದು, ಯಾವುದೇ ನದಿ ಇದ್ದರೂ ಅದನ್ನ ಸುಮ್ಮನೆ ಅದರ ಪಾಡಿಗೆ ಅದು ಇರೋಕ್ಕೆ ಬಿಡುವ ಮನಸ್ಸು ರಾಜಕಾರಣಿಗಳಿಗಿಲ್ಲ, ಅಥವಾ ಯೋಜನೆಯನ್ನು ರೂಪಿಸೋ ಅಧಿಕಾರಿಗಳಿಗೂ ಇಲ್ಲ. ಅವರು ಅದನ್ನ ತೀರಿಸಿ ಇನ್ನೆಲ್ಲೋ ತಗೊಂಡು ಹೋಗೋದು, ಆ ರೀತಿಯ ಒಂದು ಯೋಜನೆಗಳನ್ನು ಸೃಷ್ಟಿ ಮಾಡೋಕ್ಕೆ, ಯೋಜನೆಗಳನ್ನು ತರೋಕ್ಕೆ ಹೊರಟಿದ್ದಾರೆ. ನೋಡಿ, ಇದು ಅಘನಾಶಿನಿ ನದಿಯ ನೀರಿನ ಹರಿವು. ಈ ನೀರನ್ನು ನೀವು ಹೇಗೆ ಅದೆಲ್ಲೋ ಯಾವುದೋ ಜಿಲ್ಲೆಗೆ ಕುಡಿಯೋ ನೀರಿಗೆ ಅಂತ ತಗೊಂಡು ಹೋಗ್ತೀವಿ ಅಂತ ಹೇಳಿದರೆ ಹೇಗೆ ಸ್ವಾಮಿ ಅದನ್ನ ನಂಬೋದು? ಇಷ್ಟು ನೀರಲ್ಲಿ ಅವ್ರು ಹೇಗೆ ಜೀವನ ಮಾಡೋಕ್ಕೆ ಸಾಧ್ಯ? ಒಂದು. ಎರಡನೇದಾಗಿ, ಭೌಗೋಳಿಕವಾಗಿ ಬಹಳ ಸವಾಲಿನ ಕೆಲಸ. ಈಗಾಗಲೇ ಫೇಲ್ ಆಗಿರೋ ಎತ್ತಿನ ಹೊಳೆ ನಮ್ಮ ಎದುರಿಗಿದೆ. ಅಂಥದ್ರಲ್ಲಿ ಅಘನಾಶಿನಿ ತಿರುವು ಮಾಡ್ತಾರಂತೆ, ಅಥವಾ ಬೇಡ್ತಿ ತಿರುವು ಮಾಡ್ತಾರಂತೆ, ಶರಾವತಿಯ ಪಂಪ್ ಸ್ಟೋರೇಜ್ ಮಾಡ್ತಾರಂತೆ. ಇಷ್ಟು ಹನಿ ನೀರು ಯಾವ ಜಿಲ್ಲೆ ಬಿಡಿ, ಯಾವ ತಾಲೂಕು ಬಿಡಿ, ಯಾವ ಹೋಬಳಿಯ ನೀರನ್ನು, ದಾಹವನ್ನು ತೀರಿಸೋಕ್ಕೆ ಸಾಧ್ಯ ಅಂತ ನೀವೇ ಹೇಳಬೇಕಷ್ಟೆ.